ಪೋಷಕರು ನೋಡಲೇಬೇಕಾದಂತ ಸ್ಟೋರಿ ಇದು. ನಿಮ್ಮ ಮಕ್ಕಳು ಹಠ ಮಾಡ್ತಾರೆ ಅಂತ ನೀವೇನಾದರೂ ಅವರಿಗೆ ಕಲರ್ ಚಾಕ್ಲೇಟ್ಗಳನ್ನು ಕೊಡಿಸಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡಿಸುವ ಮುನ್ನ ಸ್ವಲ್ಪ ಹುಷಾರಾಗಿರಿ. ಪೋಷಕರು ನೋಡಲೇಬೇಕಾದಂತ ಸ್ಟೋರಿ ಇದು. ಮಕ್ಕಳು ಹಠ ಮಾಡ್ತವೆ. ಜೆಮ್ಸು, ಜೆಲ್ಲಿ, ಪಪ್ಪರ್ಮೆಂಟ್ ಇದೆಲ್ಲ ಕೂಡ ಮಕ್ಕಳ ಹಾಟ್ ಫೇವರೇಟ್. ಆದರೆ ಇವುಗಳನ್ನು ನೀಡುವ ಮುನ್ನ ಪೋಷಕರೇ ಎಚ್ಚರ ವಹಿಸಿ. ಚಾಕ್ಲೇಟ್ಸ್, ಜೇಮ್ಸ್, ಪಪ್ಪರ್ಮೆಂಟ್ಗೆ ಕೆಮಿಕಲ್ ಬಳಕೆ ಆಗ್ತಾ ಇದೆ. ಹಾನಿಕಾರಕ ರಾಸಾಯನಿಕ ಬಣ್ಣಗಳ ಬಳಕೆ ಮಾಡುವಂತ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಕರ್ನಾಟಕ ಆಹಾರ ಇಲಾಖೆ ಇದರ ಪರೀಕ್ಷೆಗೆ ಮುಂದಾಗಿದೆ. ಮಕ್ಕಳನ್ನ ಕರ್ಕೊಂಡು ನೀವೆಲ್ಲಾದ್ರೂ ಹೊರಗಡೆ ವಾಕಿಂಗ್ ಹೋಗಿ ಅಥವಾ ತರಕಾರಿ ತರಕ್ಕೆ ಹೋಗ್ತೀರಾ, ಮತ್ತೊಂದು ಕಡೆ ಹೋಗ್ತೀರಾ, ಅಲ್ಲಿ ಕೂಡಲೇ ಮಕ್ಕಳ ಕಣ್ಣಿಗೆ ಇದೆಲ್ಲ ಜೆಮ್ಸ್ ಪ್ಯಾಕೆಟು, ಡೈರಿ ಮಿಲ್ಕು ಎಲ್ಲ ಕಾಣಿಸುತ್ತೆ. ಏನು ಮಾಡ್ತವೆ? ಅದನ್ನು ಕೇಳ್ತವೆ. ನೀವು ಮಕ್ಕಳು ಹಠ ಮಾಡ್ತಾ ಇದೆ ಅಂತೇಳಿ ಅವ್ರು ಏನು ಕೇಳಿದ್ರು ಅದನ್ನು ಕೊಡಿಸ್ತೀರಿ. ಬಟ್ ಆ ಥರ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಜೆಮ್ಸ್ ಒಳಗೆ ಕಲರ್ ಪಪ್ಪರ್ಮೆಂಟ್ ಇರುತ್ತೆ. ಚಾಕ್ಲೇಟ್ಸು, ಜೆಲ್ಲಿಗಳು, ಆಮೇಲೆ ಈ ಪಪ್ಪರ್ಮೆಂಟ್ಗಳನ್ನೆಲ್ಲ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಯಾಕಂತಂದ್ರೆ ಅಷ್ಟು ಕಲರ್ಫುಲ್ ಆಗಿರುತ್ತೆ. ಸೊ ಕಣ್ಣಿಗೆ ಯಾವ್ದು ಕಲರ್ಫುಲ್ ಆಗಿರುತ್ತೆ ಅದು ದೇಹಕ್ಕೆ ಒಳ್ಳೆಯದಲ್ಲ. ಇವುಗಳ ಸೇವನೆಯಿಂದ ಆರೋಗ್ಯಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ. ಕ್ಯಾನ್ಸರ್ ಸಹಿತ ಅಪಾಯಕಾರಿ ಕಾಯಿಲೆಗೂ ಸಹ ಇದು ದಾರಿ ಮಾಡಿಕೊಡುತ್ತೆ. ಕೇಂದ್ರ FSSAI ಅಂದರೆ ಈ ಫುಡ್ ಸೇಫ್ಟಿ ಅಥಾರಿಟಿ ಏನಿದೆ ಅದಕ್ಕೆ ಈಗ ಈ ಆಹಾರ ಇಲಾಖೆ ಇದನ್ನು ಪರೀಕ್ಷೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಈಗ ಆಲ್ರೆಡಿ ರಾಜ್ಯದಲ್ಲಿ ನಾವು ಈ ಕಬಾಬ್ಗಳಿಗೆ ಪೌಡ್ರ್ ಕಲರ್ ಹಾಕೋದು, ಅದ್ರ ಜೊತೆಗೆ ಈ ಬೇರೆ ರೋಡ್ ಸೈಡ್ ಸ್ಟ್ರೀಟ್ ಫುಡ್ಗಳು ನಾವೇನು ತಿಂತಾ ಇದ್ವಿ ಅದರಲ್ಲಿ ಜಿಲೇಬಿ, ಗೋಬಿ ಮಂಚೂರಿ ಪ್ರತಿಯೊಂದರಲ್ಲೂ ಕೂಡ ಕಲರನ್ನು ಹಾಕ್ತಾ ಇದ್ರು. ಸೊ ಈಗ ಮಕ್ಕಳು ತಿನ್ನುವಂಥ ಈ ಪಪ್ಪರ್ಮೆಂಟ್, ಜೆಮ್ಸ್, ಜೆಲ್ಲಿಗಳಲ್ಲಿ ಕೃತಕ ಕಲ್ಲರನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ಒಂದು ರೀತಿ ಭಯ ಹುಟ್ಟಿಸ್ತಾ ಇದೆ. ಚಾಕ್ಲೇಟ್ಸ್ ತಯಾರಿಕಾ ಘಟಕಗಳಲ್ಲಿ ಸ್ವಚ್ಛತೆ ಅನ್ನುವಂಥದ್ದು ಇರಲ್ಲ. ಯಾಕಂದ್ರೆ ಎಲ್ಲೋ ಪ್ಯಾಕ್ ಆಗುತ್ತೆ, ಅದು ಎಲ್ಲಿಗೋ ಸಪ್ಲೈ ಆಗುತ್ತೆ, ಅದನ್ನ ನೀವು ತಿಂತೀರಿ, ಮಕ್ಕಳಿಗೆ ತಿನ್ನಿಸ್ತೀರಿ. ಅದನ್ನ ಕೆಮಿಕಲ್ ಬಣ್ಣಗಳ ಬಳಕೆ ಆರೋಪ ಹಿನ್ನೆಲೆ ಹಲವರಿಂದ ಕಂಪ್ಲೇಂಟ್ಗಳು ಬಂದಿದೆ. ಚಾಕ್ಲೇಟ್ಸು, ಜೆಲ್ಲಿ, ಪಪ್ಪರ್ಮೆಂಟ್ಸ್, ಜೆಮ್ಸ್ಗೆ ಈ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇದೆ. ಸ್ಯಾಂಪಲ್ಸ್ ಅನ್ನ ಪಡೆದು ಟೆಸ್ಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ವಿದೇಶದಿಂದ ಆಮದು ಆಗುವ ಪದಾರ್ಥಗಳ ಟೆಸ್ಟ್ಗೂ ಕೂಡ ತಯಾರಿ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಎಲ್ಲೋ ಪ್ಯಾಕ್ ಮಾಡ್ತಾರೆ. ಆಲ್ಮೋಸ್ಟ್ ಕೇವಲ ನೋಡಿ, ಇದು ಚಾಕ್ಲೇಟ್ಸ್ ಅಂತ ಅಂದರೆ ಈಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟು ಕಲರ್ಫುಲ್ ಆಗಿರುತ್ತೆ ಅದು. ಕೇವಲ ಅದೊಂದೇ ಅಲ್ಲ, ಇನ್ನು ಲೇಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಅದೆಲ್ಲವೂ ಕೂಡ ಎಲ್ಲೋ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ಡ್ ಫುಡ್ಗಳೇನಿರುತ್ತೆ ಇದೆಲ್ಲವೂ ಎಷ್ಟು ನೀಟಾಗಿ ಮಾಡ್ತಾರೆ, ಹೈಜೀನ್ ಎಷ್ಟಿರುತ್ತೆ ಅದೆಲ್ಲ ಕೂಡ ನಾವು ಗಮನಿಸಬೇಕಾಗುತ್ತೆ. ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಮಹೇಶ್, ಈಗ ಒಂದು ಕಡೆ ಈ ಕೃತಕ ಬಣ್ಣದಿಂದಾಗಿ ಸ್ಟ್ರೀಟ್ ಫುಡ್ಗಳನ್ನೆಲ್ಲ ಬ್ಯಾನ್ ಮಾಡುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಈಗ ಈ ಮಕ್ಕಳು ತಿನ್ನುವಂಥ ಚಾಕ್ಲೇಟ್ ಏನಿದೆ, ಜೆಮ್ಸ್ ಆಗ್ಬೋದು, ಪೆಪ್ಪರ್ಮೆಂಟ್ ಆಗ್ಬೋದು, ಇದೆಲ್ಲವೂ ಕೂಡ ಹಾನಿಕಾರಕ ಅಂತೇಳಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಇದನ್ನು ಈಗ ಈ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಟೆಸ್ಟ್ಗೆ ಒಳಪಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ. ಯಾಕೆ ಅಂತ ಅಂದರೆ ಹಲವು ಕಂಪ್ಲೇಂಟ್ಗಳು ದಾಖಲಾಗಿದೆ. ನೋಡಿ, ಒಂದು ಸ್ವಲ್ಪ ಹೊತ್ತು ಆ ಮಕ್ಕಳಿಗೆ ಸೈಲೆಂಟಾಗಿರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಚಾಕ್ಲೇಟ್ಸನ್ನು ಕೊಡಿಸ್ತೀರಿ, ಯಾರು? ಪೋಷಕರು. ಆ ತಪ್ಪನ್ನು ಮಾಡಬಾರ್ದು. ಯಾಕೆ ಅಂತ ಅಂದರೆ ಅದು ಹೈಜೀನ್ ಆಗಿರಲ್ಲ, ಕ್ಲೀನಾಗಿ ಮಾಡಿರಲ್ಲ. ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಮಹೇಶ್, ಈಗ ಎಲ್ಲ ಫುಡ್ಡು ಕೂಡ ಒಂದು ರೀತಿ ಕಲಬೆರಿಕೆ ಅನ್ನುವಂಥ ರೀತಿ ಆಗಿದೆ. ಅದರಲ್ಲಿ ಈಗ ಮಕ್ಕಳು ಇಷ್ಟಪಡುವಂಥ ಈ ಚಾಕ್ಲೇಟ್ಗಳು ಅದರಲ್ಲೂ ಕೂಡ ಕೃತಕ ಬಣ್ಣವನ್ನು ಬಳಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನು ಮಾಹಿತಿ ಇದೆ ಮಹೇಶ್? ಎಸ್ ಪ್ರಭು, ಈಗಾಗಲೇ ನೋಡಬಹುದು, ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ನಗರ ಜನತೆಗೆ ಏನು ತಿನ್ನೋಕ್ಕೂ ಕೂಡ ಭಯ ಶುರು ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಿಂದೆ ನೋಡ್ಬೋದಾಯಿತು, ನೀರಿನಿಂದ ಹಿಡಿದು ಅಕ್ಕಿವರೆಗೂ ಕೂಡ ಎಲ್ಲೋ ಒಂದು ಕಡೆ ಕಲಬೆರಕೆ ಹಾಕಿದೆ, ಕೃತಕ ಬಣ್ಣಗಳು ಬಳಸ್ತಾ ಇದ್ದಾರೆ ಅಂತಲೂ ಕೂಡ ಈಗಾಗಲೇ ಕಬಾಬ್ ಆಗಿರ್ಬೋದು ಅಥವಾ ಏನು ಬೇಳೆಕಾಳುಗಳಾಗಿರ್ಬೋದು ಇವೆಲ್ಲನೂ ಕೂಡ ಟೆಸ್ಟ್ ಮಾಡಿದಾಗ ಒಂದು ರೀತಿಯಲ್ಲಿ ಏನು ಒಂದು ಆಹಾರ ಇಲಾಖೆ ಒಂದು ರಿಪೋರ್ಟ್ ಕೊಟ್ಟಿದ್ದು, ಕೆಲವು ಸಂಸ್ಥೆಗಳು ತಯಾರು ಮಾಡುವಂತಹ ಏನು ಕೆಲವು ಪದಾರ್ಥಗಳಿಗೆ ಕಲಬೆರಕೆ ಮಿಕ್ಸ್ ಆಗಿದೆ ಅಂತ ಕೂಡ ಒಂದು ರೀತಿಯಲ್ಲಿ ಆರೋಪ ಬಂದು ತದನಂತರ ಅದನ್ನು ಟೆಸ್ಟ್ ಮಾಡಿದಾಗಲೂ ಕೂಡ ಒಂದು ರೀತಿಯಲ್ಲಿ ಅದು ರಿಸಲ್ಟ್ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಈಗ ಒಂದು ಮಕ್ಕಳು ತಿನ್ನುವಂಥ ಚಾಕ್ಲೇಟ್ ಆಗಿರ್ಬೋದು, ಜೇಮ್ಸ್ ಆಗಿರ್ಬೋದು
ಅವಕ್ಕೆಲ್ಲಕ್ಕೂ ಕೂಡ ಕೃತಕ ಬಣ್ಣ ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ಆರೋಪ ಕೇಳಿ ಬರ್ತಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟಿರೋದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಗೆ. ಇವನ್ನೆಲ್ಲನೂ ಕೂಡ ನೀವು ಚೆಕ್ ಮಾಡಿ, ಅಂದರೆ ವಿದೇಶದಿಂದ ಬರುವಂಥ ಚಾಕ್ಲೇಟ್ ಆಗಿರ್ಬೋದು, ಜೇಮ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಮಕ್ಕಳು ತಿನ್ನುವಂಥ ಚಾಕ್ಲೇಟ್ ಪದಾರ್ಥಗಳು, ಪೆಪರ್ಮೆಂಟ್ಗಳು ಇವೆಲ್ಲನೂ ಕೂಡ ಚೆಕ್ ಮಾಡಬೇಕು ಅಂತಲೂ ಕೂಡ ಈಗ ಆದೇಶ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಆಹಾರ ಇಲಾಖೆ ಕೂಡ ಒಂದು ರೀತಿಯಲ್ಲಿ ಏನು ಚೆಕ್ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಕೆಲವು ಕಡೆ ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಿರುವಂಥದ್ದು. ಆ ಸ್ಯಾಂಪಲನ್ನು ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಿರುವಂಥದ್ದು. ಮುಂದಿನ ವಾರ ಇದು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಯಾವ ರೀತಿ ಯಾವ ಕಂಪನಿಗಳು ಯಾವ ಕೃತಕ ಬಣ್ಣದ ಮಿಶ್ರಣ ಮಾಡ್ತಿದೆ ಅಂತಲೂ ಕೂಡ ಹೊರಬೀಳುವಂಥದ್ದು ಸಾಧ್ಯತೆ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಅದಕ್ಕೆ ಮಕ್ಕಳು ಹಠ ಮಾಡ್ತಾರೆ ಅಂತೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬಾರ್ದು. ಯಾಕೆ ಅಂತ ಅಂದರೆ ಮಕ್ಕಳಿಗೆ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ಯಾವ್ದು ತಿಂದರೆ ಒಳ್ಳೆಯದು, ಯಾವ್ದು ತಿಂದರೆ ಕೆಟ್ಟದು. ನೀವೇನು ರೂಢಿ ಮಾಡ್ತೀರಿ ಮಕ್ಕಳು ಅದಕ್ಕೇ ಅಡಿಕ್ಟ್ ಆಗ್ತವೆ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಈ ಥರ ಪ್ಯಾಕೆಟ್ ಫುಡ್ ಏನಿರುತ್ತೆ, ಚಾಕ್ಲೇಟ್ಸ್ ಆಗ್ಬೋದು, ಲೇಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಅದೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಿ ಪೌಷ್ಟಿಕಾಂಶ ಆಹಾರ ಏನಿರುತ್ತೆ ಕಾಳುಗಳನ್ನು ತಿನ್ನಿಸಿ, ಸೊಪ್ಪುಗಳನ್ನು ತಿನ್ನಿಸಿ, ಹಸಿ ತರಕಾರಿಗಳನ್ನು ತಿನ್ನಿಸಿ, ಅದೆಲ್ಲ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಅವ್ರು ಅದನ್ನೇ ತಗೋತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಯಾವ್ದು ತಿಂದರೆ ಒಳ್ಳೆಯದು, ಯಾವುದರಲ್ಲಿ ಏನು ಕೆಮಿಕಲ್ ಇರುತ್ತೆ ಅದು ಯಾವುದು ಕೂಡ ಗೊತ್ತಿರಲ್ಲ. ಪೋಷಕರಿಗೆ ಗೊತ್ತಿರುತ್ತೆ. ಹಾಗಾಗಿ ಪೋಷಕರು ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾ